ನಾಳೆ 19 ಮೇ 2020 ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಡೀ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ಇನ್ನಿತರ MLAಗಳು ಎಲ್ಲರೂ ಸಹ ತುಮಕೂರಿಗೆ ಬರ್ತಾ ಇದ್ದಾರೆ. 3 ವರ್ಷ ಸರ್ಕಾರ ಕಾಲ ಕಳೆದಿರುವಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಜೊತೆಗೆ ರೆವೆನ್ಯೂ ಕಾರ್ಯಕ್ರಮವನ್ನು ಅದರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಕಾರ್ಯಕ್ರಮ ನಡೆಯಲಿದೆ. ಮಾನ್ಯ CM ಅವರು ಬೆಳಗ್ಗೆ 10 ಗಂಟೆಗೆ ಬ್ಯಾಂಗ್ಳೂರಲ್ಲಿ ಬಿಟ್ಟು 10:45ಗೆ ಇಲ್ಲಿ ಹೈಸ್ಕೂಲ್ ಗ್ರೌಂಡ್ ವೆನ್ಯೂಗೆ ಬರ್ತಾ ಇದ್ದಾರೆ. ಇಲ್ಲಿ ಮಿಕ್ಕಿದ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಸಾಯಂಕಾಲ 4 ಗಂಟೆಗೆ ಅವರು ಬಿಟ್ಟು ವಾಪಸ್ ಬ್ಯಾಂಗ್ಳೂರಿಗೆ ಹೊರಡಲಿದೆ. ಸೊ ಕಾರ್ಯಕ್ರಮದಲ್ಲಿ ಸುಮಾರು 2400 ಬಸ್ಸಸ್ ಹೈರ್ ಮಾಡಲಾಗಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ. ಸೊ ಈ ಬಸ್ಸಸ್ ಮೂಲಕ ಎಲ್ಲ ತಾಲೂಕುಗಳಿಂದ ಸಾರ್ವಜನಿಕರು ಬರಲಿದೆ. ಸೊ ಹೀಗಾಗಿ ನಾವು ಟೌನಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಅಳವಡಿಸಲಾಗಿದೆ. ಮುಖ್ಯವಾಗಿ ಗುಬ್ಬಿ ಸರ್ಕಿಲ್ ಇಂದ ಬಟ್ವಾಡಿ ತನಕ BH ರೋಡಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗೆ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ. 2 ಸೈಡ್ಸ್ 2 ಬದಿಯಲ್ಲಿ ಪಾರ್ಕಿಂಗ್ ಬ್ಯಾನ್ ಮಾಡಲಾಗಿದೆ. ಸೊ ಯಾರೇ ಆಗಲಿ ತುಮಕೂರಿಗೆ ಬ್ಯಾಂಗ್ಳೂರು ಕಡೆಯಿಂದ ಎಂಟರ್ ಆಗಬೇಕು ಅಂದರೆ ಈ ಕುಣಿಗಲ್ ರಿಂಗ್ ರೋಡ್ ಆಗಲಿ ಇಲ್ಲ ಅಂದರೆ ಹನುಮಂತಪುರ ಅಂಡರ್ಪಾಸ್ ಕೆಳಗಡೆಯಿಂದ ಕೋತಿತೋಪ್ ಕಡೆಯಿಂದ ಬರಬೇಕಾಗುತ್ತೆ. ತಿಪ್ಟೂರು ಕಡೆಯಿಂದ ಬರಬೇಕಾಗಿರೋರು, ಕುಣಿಗಲ್ ಕಡೆಯಿಂದ ಬರಬೇಕಾಗಿರೋರು ಗುಬ್ಬಿ ರಿಂಗ್ ರೋಡನ್ನು ಬಳಸ್ಕೊಳ್ಬೇಕಾಗುತ್ತೆ. ಸೊ ಗುಬ್ಬಿ ಕಡೆ ಅವರು ಗುಬ್ಬಿ ಗೇಟಿಂದ ಶಿರಾ ಕಡೆ ಹೋಗೋರು 80 ಫೀಟ್ ರೋಡು ಮತ್ತು ದಿಬ್ಬೂರು ಜಂಕ್ಷನ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಬಂದೋಬಸ್ತ್ ಶುರು ಆಗುತ್ತೆ. ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬ್ಯಾಂಗ್ಳೂರು ರೀಚ್ ಆಗೋವರೆಗೂ ಬಂದೋಬಸ್ತು ಅದು ಚಾಲನೆಯಲ್ಲಿ ಇರುತ್ತೆ.